ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಚಿಲ್ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇವಾಗ ಎಲ್ಲರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಒಂದು ಇದರಲ್ಲಿ ಇರ್ತಾರೆ. ಯಾಕಂದರೆ ಎಷ್ಟೇ ದಿನ ದುಡಿದ್ರೂ ನೀವು ಇನ್ನೊಬ್ರು ಕೈ ಕೆಳಗೆ ದುಡಿತಾ ಇದ್ದೀರಾ ಅಂತ ಒಂದು ಮನೋಭಾವ ಬರುತ್ತೆ. ಅದಕ್ಕೆ ಇವಾಗಿನ ಯಂಗ್ಸ್ಟರ್ಸ್ ಎಲ್ಲ ಆಲ್ಮೋಸ್ಟ್ ಅವ್ರದ್ದೇ ಆದ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಆ ಉದ್ದೇಶದಿಂದ ನೋಡೋದಾದರೆ GST ನಂಬರ್ ಯಾವ ಥರ ತೊಗೊಳೋದು, GST ಸರ್ಟಿಫಿಕೇಟ್ ಯಾವ ಥರ ಆನ್ಲೈನಲ್ಲಿ ಅಪ್ಲೈ ಮಾಡೋದು. ಮೊದಲೆಲ್ಲ ಏನಾಗ್ತಾ ಇತ್ತು, ನಾವು ಸ್ಟೆಪ್ ಬೈ ಸ್ಟೆಪ್ ಇದನ್ನ ಅಪ್ಲೋಡ್ ಮಾಡಿದರೆ, ಡಾಕ್ಯುಮೆಂಟೇಶನ್ ಅಪ್ಲೋಡ್ ಮಾಡಿದರೆ ಅದು ಮೋರ್ ದೆನ್ 1 ಮಂತ್ 2 ಮಂತ್ಸ್ ಗಟ್ಟಲೆ ಅಪ್ರೂವಲ್ಲಿಗೆ ಇದನ್ನ ತಗೊತಾ ಇತ್ತು. ಬಟ್ ಇವಾಗ ಗೌರ್ಮೆಂಟ್ ತುಂಬ ಈಸಿಯಾಗಿ ಸ್ಟೆಪ್ಸ್ನ ಇದು ಮಾಡಿದೆ. ಸೊ ಅದು ಯಾವ ಥರ ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ವೆರಿ ಸಿಂಪಲ್ ಸ್ಟೆಪ್ಸ್, ಬರೀ 6 ಸ್ಟೆಪ್ ಕಂಪ್ಲೀಟ್ ಮಾಡಿದರೆ ನಿಮಗೆ GST ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ತೊಗೋಬೋದು. ಯಾವ ಥರ ಅನ್ನೋದನ್ನು ನೋಡಿ ಇವಾಗ. ಓಕೆ, ವೆರಿ ಸಿಂಪಲ್ ಸ್ಟೆಪ್ಸ್ ಇದೆ, ಏನಿಲ್ಲ. ನೀವು ಒಂದು ಅದಕ್ಕೆ ಬೇಕಾಗಿರೋದೊಂದು ಯಾವ ಕಂಪನಿ ನೇಮಲ್ಲಿ, ಮೀನ್ಸ್ ನಿಮ್ದು ಯಾವ ಹೆಸರಲ್ಲಿ ಕಂಪನಿನ ರಿಜಿಸ್ಟರ್ ಮಾಡಬೇಕು ಅಂತಿದ್ರೆ ಆ ಕಂಪ್ನಿ ನೇಮಲ್ಲಿ ಒಂದು ಪ್ಯಾನ್ ಇರಬೇಕು. ಅಥವಾ ನಿಮ್ಮದೇ ಪರ್ಸ್ನಲ್ ನೀವು ಪ್ರೊಪ್ರೈಟರ್ಶಿಪ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ ಜಸ್ಟ್ ನಿಮ್ಮ ಪ್ಯಾನೇನೆ ಆಗುತ್ತೆ. ಬಟ್ ಪ್ರೊಪ್ರೈಟರ್ಶಿಪ್ದೊಂದು ಇದಿರಬೇಕು, ನಿಮ್ದು ಒಂದು ಸರ್ಟಿಫಿಕೇಟ್ ಇರಬೇಕು. ಓಕೆ, ಇನ್ನು ಸೆಕೆಂಡ್ ಸ್ಟೆಪ್ ಯಾವ ಥರ ಅನ್ನೋದನ್ನ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅನ್ನೋ ಥರ ಇರುತ್ತೆ. ಅದರಲ್ಲಿ GST ರಿಜಿಸ್ಟರ್ ಮಾಡುವಾಗ ಪಾರ್ಟ್ ಎ ಭಾಗ ಇದರಲ್ಲಿ ಬಂದ್ಬಿಟ್ಟು ನಿಮ್ಮದು ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಯಾವ ಥರ ಅಂದ್ಬಿಟ್ಟು ಇಲ್ಲಿ ಇದರಲ್ಲಿದೆ ನೋಡಿ, ನ್ಯೂ ರಿಜಿಸ್ಟ್ರೇಷನ್ ಮತ್ತು ಟೆಂಪ್ರವರಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಅದು ಸೆಕೆಂಡ್ ಪಾರ್ಟ್ ಬಿ ಅಲ್ಲಿ ಇದು ಬರುತ್ತೆ. ಫಸ್ಟ್ ನೀವು ಲಾಗಿನ್ ಮಾಡೋ ಟೈಮಲ್ಲಿ ನೀವು ಇದು ಮಾಡಲಿಕ್ಕೆ ವೆರಿ ಸಿಂಪಲ್ ಸ್ಟೆಪ್ಸ್ ಇದೆ. ಇಲ್ಲಿ ಬಂದು ನಿಮ್ಮ ಹೆಸರು ಹಾಕಬೇಕಾಗುತ್ತೆ. ಅಂದರೆ ನಿಮ್ದು ಯಾವ ಥರ ಪ್ರೊಪ್ರೈಟರ್ಶಿಪ್ ಆದರೆ ಪ್ರೊಪ್ರೈಟರ್ಶಿಪ್ಪಲ್ಲಿ ನಿಮ್ಮದೇ ನೇಮ್ ಇರುತ್ತೆ. ಸೊ ನಿಮ್ಮ ನೇಮ್ನೇ ಹಾಕಬೇಕಾಗುತ್ತೆ. ಅಥವಾ ನೀವೇನಾದರೂ ಕಂಪ್ನಿ ನೇಮಲ್ಲಿ ಇದನ್ನು ಮಾಡ್ತೀರಾ ಅಂತಂದರೆ ಕಂಪ್ನಿ ನೇಮಲ್ಲಿ ಯಾವ ಥರ ಪ್ಯಾನ್ ನಂಬರಲ್ಲಿ ಹೆಸರು ಇರುತ್ತೋ ಆ ಹೆಸರನ್ನ ಇಲ್ಲಿ ಹಾಕಬೇಕಾಗುತ್ತೆ ಫಸ್ಟು. ಇನ್ನು ಸೆಕೆಂಡ್ ಬಂದು ನಿಮ್ಗೆ ಯಾವ ಸ್ಟೇಟಲ್ಲಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದೀರಾ. ಕರ್ನಾಟಕ ಮೀನ್ಸ್ ಇವಾಗ ನಾನು ಇದು ಮಾಡ್ತಿರೋದು ಕರ್ನಾಟಕ. ಸೊ ಕರ್ನಾಟಕ ಯಾವ ಡಿಸ್ಟಿಕ್ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಬೆಂಗಳೂರಲ್ಲಿ ಬೆಂಗಳೂರು, ದಾವಣಗೆರೆ ಆದರೆ ದಾವಣಗೆರೆ, ಚಿತ್ರದುರ್ಗ ಆದರೆ ಚಿತ್ರದುರ್ಗ, ಆ ಥರ. ಓಕೆ, ಇಲ್ಲಿ ಬಂದು ನಿಮ್ಮದಲ್ಲಿ ಒಂದು ಪ್ಯಾನ್ ಇರುತ್ತೋ, ಮೀನ್ಸ್ ಪ್ರೊಪ್ರೈಟರ್ಶಿಪ್ ಆದರೆ ನಾನು ಅವಾಗಲೇ ಹೇಳಿರೋ ಥರ ಪ್ರೊಪ್ರೈಟರ್ಶಿಪ್ ಆದರೆ ಪ್ರೊಪ್ರೈಟರ್ಶಿಪ್ಪಲ್ಲಿ ಇಲ್ಲಿ ಪ್ಯಾನ್ ನಂಬರ್ನ ಹಾಕಬೇಕಾಗುತ್ತೆ. ಅಂದರೆ ನಿಮ್ಮದು ನೇಮಲ್ಲಿ ಬರುತ್ತೆ. ಸೊ ಅಥವಾ ನೀವು ಕಂಪ್ನಿ ನೇಮಲ್ಲಿ ನೀವು ಯಾವುದಾದ್ರೂ ಪರ್ಟಿಕ್ಯುಲರ್ ಮಾಡ್ತೀರಾ ಅನ್ನೋದಾದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಕಂಪನಿ ನೇಮಲ್ಲಿ ನೀವು ಹಾಕಬೇಕಾಗುತ್ತೆ. ಇನ್ನು ಅದು ಪ್ಯಾನ್ ನಂಬರ್ನ ಹಾಕಬೇಕು. ನೆಕ್ಸ್ಟು ಅದೇ ಪ್ಯಾನ್ ನಂಬರ್ ಹಾಕಬೇಕು. ಮತ್ತು ಇಮೇಲ್ ID ಮತ್ತು ಮೊಬೈಲ್ ನಂಬರು ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ನಿಮ್ಮದು ನೆಕ್ಸ್ಟ್ ಏನೇ ಕಮ್ಯುನಿಕೇಷನ್ನು, ವೆರಿಫಿಕೇಷನ್ನು, OTPಗಳಾಗಿರ್ಬೋದು, ಪಾಸ್ವರ್ಡ್ಗಳಾಗಿರ್ಬೋದು ಎಲ್ಲನೂ ಕೂಡ ನಿಮಗೆ ಇಮೇಲ್ ಥ್ರೂ ಮತ್ತು ಮೊಬೈಲ್ ನಂಬರ್ ಥ್ರೂನೇ ನಿಮಗೆ ಕಮ್ಯುನಿಕೇಟ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ನೀವು ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನೀವು ಹಾಕುವಾಗೇನೆ ನಿಮ್ಮದು ಮೊಬೈಲ್ ನಂಬರ್ ಮತ್ತು ಇಮೇಲ್ ID ತುಂಬ ಕೇರ್ಫುಲ್ಲಾಗಿ ಕರೆಕ್ಟಾಗಿರೋ ಇದನ್ನೇ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಕೊಟ್ಟರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಅವಾಗ ನಿಮಗೆ ಒಂದು OTP ಬರುತ್ತೆ. ಈ ಥರ ಒಂದು ಸರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ OTP ಬಂದಿರುತ್ತೆ. ಇಮೇಲಿಗಾದರೂ ಸರಿ ಅಥವಾ ನಿಮ್ಮ ಮೊಬೈಲಿಗಾದರೂ ಒಂದು 6 ಡಿಜಿಟ್ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡಿದರೆ ನೆಕ್ಸ್ಟು ಈ ಥರ ಒಂದು ಇದು ಬರುತ್ತೆ. ಅಲ್ಲಿ ಹೋದರೆ ನಿಮಗೆ ಸರ್ವಿಸಸ್ ಅಂತಿದೆ. ಈ ಥರ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ. ಅಲ್ಲಿಗೆ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತೆ. ನಿಮ್ಮ ಮೇಲ್ ID ಒಂದು ಟೆಂಪ್ರವರಿ ಒಂದು ರಿಜಿಸ್ಟ್ರೇಷನ್ ನಂಬರ್, TRN ನಂಬರ್ ಅಂತೀವಲ್ಲ ಅದು, ಆ ಒಂದು TRN ನಂಬರ್ ನಿಮಗೆ ಮೆಸೇಜ್ ಬಂದಿರುತ್ತೆ. ಓಕೆ, ಅದನ್ನು ನೀವು ನೆಕ್ಸ್ಟು ವ್ಯೂ ಮಾಡೋದಾದರೆ ವೆರಿ ಸಿಂಪಲ್. ಇಲ್ಲಿ ಹೋದರೆ ಸರ್ವಿಸಸ್ ಅಂತಿದೆಯಲ್ಲ, ಸರ್ವಿಸಸ್ಗೆ ಹೋದರೆ ಅಲ್ಲಿ ರಿಜಿಸ್ಟ್ರೇಷನ್ನು, ಪೇಮೆಂಟು ಮತ್ತು ಯೂಸರ್ ಸರ್ವಿಸಸ್ ಅಂತ ಹೋದರೆ ವ್ಯೂ ಮೈ ಸಬ್ಮಿಷನ್ಸ್ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿಗೆ ಹೋದರೆ ನಿಮಗೆ ಇಲ್ಲಿ ಕೆಳಗಡೆ ತೋರಿಸುತ್ತೆ ನಿಮ್ಮದು ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅಂತ ಅಂದ್ಬಿಟ್ಟು. ಇನ್ನು ಪಾರ್ಟ್ ಬಿ, ನೆಕ್ಸ್ಟ್ ಪಾರ್ಟ್ ಬಿಗೆ ಹೋಗೋಣ. ಪಾರ್ಟ್ ಬಿ ಅಲ್ಲಿ ಏನೆಲ್ಲ ಮಾಡಬೇಕಪ್ಪ ಅಂತಂದರೆ ಈಗೇನು ನಾನು ಹೇಳಿದ್ನಲ್ಲ ಆ ಒಂದು ಎಲ್ಲ ಇದನ್ನು ಡಾಕ್ಯುಮೆಂಟ್ಸನ್ನು ನೀವು ಒಂದು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಒಂದು ನಿಮ್ಮದು ಒಂದು ರೆಂಟಲ್ ಅಗ್ರಿಮೆಂಟ್ ಆಗಿರ್ಬೋದು, ನೋಡಿದ್ರಲ್ಲ ಇಲ್ಲಿ ಸಬ್ಮಿಟ್ ಮೀನ್ಸ್ ಸ್ಟೆಪ್ 3 ಅಲ್ಲಿ ಬಂದು ಟೆಂಪ್ರವರಿ ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಏನು ಬಂದಿರುತ್ತೋ ಅದನ್ನು ಯು ಹ್ಯಾವ್ ವೆರಿಫೈಡ್ ಯುವರ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್, ದ ಪೋರ್ಟಲ್ ಜನರೇಟೆಡ್ ಟೆಂಪ್ರವರಿ ರೆಫರೆನ್ಸ್ ನಂಬರ್ ಫಾರ್ ಯುವರ್ ರೆಫರೆನ್ಸ್ ಅಂತ ಬಂದಿರುತ್ತೆ. ನಿಮಗೆ ಬಂದಿರುತ್ತೆ ಆಫ್ಟರ್ ವೆರಿಫೈ ಯುವರ್ OTP ಅಂತ. ಓಕೆ, ಇನ್ನು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಾದರೆ 4th ಸ್ಟೆಪ್ ಒಂದು ಪಾರ್ಟ್ ಬಿ ಬರುತ್ತೆ. ಪಾರ್ಟ್ ಬಿ ಅಲ್ಲಿ ನೀವು
ಬಿಸ್ನೆಸ್ ಡೀಟೇಲ್ಸ್ನ ಹಾಕ್ಬೇಕಾಗುತ್ತೆ. ಬಿಸ್ನೆಸ್ ಡೀಟೇಲ್ಸ್ ಅಂದರೆ ನಾನು ಅವಾಗಲೇ ಹೇಳಿರೋ ಪ್ರಕಾರ ಒಂದು ಏನು ಕಂಪ್ನಿ ನೇಮ್ ಇರುತ್ತಲ್ಲ, ಲೀಗಲ್ ನೇಮ್, ಪ್ರೊಪ್ರೈಟರ್ಶಿಪ್ ಆದರೆ ನಿಮ್ಮ ಹೆಸರಲ್ಲಿ ಹಾಕ್ಬೇಕಾಗುತ್ತೆ. ಅಥವಾ ಎರಡನೇದಾಗಿ ಏನಾದರೂ ನೀವು ಆರ್ಗನೈಸೇಷನ್ ಅಥವಾ ಕಂಪನಿ ನೇಮಲ್ಲಿ ಮಾಡೋದಾದ್ರೆ ಆ ಕಂಪನಿ ನೇಮಲ್ಲಿ ಏನು ಪ್ಯಾನ್ ನಂಬರ್ ಹೆಸರು ಇರುತ್ತೋ ಅದೇ ಥರನೇ ನೀವು ಹಾಕ್ಬೇಕಾಗುತ್ತೆ. ಮತ್ತು ಅದ್ರದ್ದು ಪ್ಯಾನ್ ನಂಬರ್ನ ಹಾಕಬೇಕು. ನೆಕ್ಸ್ಟು ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಅಂದರೆ ನೀವು ಯಾವ ಪ್ಲೇಸಲ್ಲಿ ನೀವು ಇದನ್ನ ಮೀನ್ಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ ಅದನ್ನ ಪಿನ್ ಟು ಪಿನ್ ಮೀನ್ಸ್ ನಿಮ್ದು ಅಡ್ರೆಸ್ಸಲ್ಲಿ ಡೋರ್ ನಂಬರ್ ಆಗಿರ್ಬೋದು, ಕ್ರಾಸ್ ನಂಬರ್ ಆಗಿರ್ಬೋದು, ಮೇನ್ ರೋಡ್ಸ್ ಆಗಿರ್ಬೋದು, ಪ್ರತಿಯೊಂದು ಮೆನ್ಷನ್ ಆಗಬೇಕು. ಆ ಮೆನ್ಷನ್ ಆಗೋ ನೀವು ಏನು ಡಾಕ್ಯುಮೆಂಟ್ಸ್ನ ನೀವು ಅದಕ್ಕೆ ಸಪೋರ್ಟಿಂಗ್ ಕೊಡ್ತೀರಲ್ಲ ಅದು ಮೀನ್ಸ್ ನಿಮ್ಮದು ಓನ್ ಲ್ಯಾಂಡ್ ಆಗಿದ್ರೆ ಓನ್ ಲ್ಯಾಂಡ್ ನಿಮ್ಮದು ಸೇಲ್ ಡೀಡು ಅಥವಾ ಅದ್ರದ್ದು ರಿಜಿಸ್ಟ್ರೇಷನ್ ಏನು ರೆಸಿಪ್ಟ್ ಕಟ್ಟಿರ್ತೀರಲ್ಲ, ಮೀನ್ಸ್ ರೆಸಿಪ್ಟ್ಸ್ ಇರುತ್ತಲ್ಲ, ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟು, ಅದನ್ನ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ಅದೇ ರೀತಿ ನೀವೇನಾದರೂ ರೆಂಟಲಲ್ಲಿ ನೀವು ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರ್ತೀರ ಅಂದರೆ ಅದಕ್ಕೆ ರೆಂಟಲ್ ಅಗ್ರಿಮೆಂಟ್ ಆಗಿರಬೇಕು ಮತ್ತು ಅದಕ್ಕೆ ವಿತ್ ನೋಟ್ರಿ ಆಗಿರಬೇಕು. ಯಾವುದಾದ್ರೂ ಲಾಯರ್ ಇದರಿಂದ CA ಅಥವಾ ಲಾಯರ್ ಇದ್ರ ಕಡೆಯಿಂದ ಅದಕ್ಕೆ ನೋಟ್ರಿ ಆಗಿರಬೇಕು. ಆವಾಗಲೇ ಅದು ವ್ಯಾಲಿಡ್ ಆಗಿರುತ್ತೆ. ಅದ್ರದ್ದು ಒಂದು ಕಾಪಿನ ನೀವು ಅವರಿಗೆ ಇದು ಮಾಡಬೇಕಾಗುತ್ತೆ, ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಬಿಸ್ನೆಸ್ ಲೊಕೇಶನ್ ಮೀನ್ಸ್ ಬಿಸ್ನೆಸ್ ಲೊಕೇಶನ್ ಅಡಿಷ್ನಲ್ ಏನಾದರೂ ಬಿಸ್ನೆಸ್ ಲೊಕೇಶನ್ಸ್ ಅಂದರೆ ನಿಮ್ಮದು ಇದೇ ಥರ ಬೇರೆ ಯಾವುದಾದ್ರೂ ಪ್ಲೇಸಸ್ಸಲ್ಲಿ ನಿಮ್ಮದು ಬಿಸ್ನೆಸ್ ಇದ್ದರೆ ಅದನ್ನು ಕೂಡ ಅದ್ರ ಡಾಕ್ಯುಮೆಂಟ್ಸ್ ಕೂಡ ಅದ್ರ ಜೊತೆ ಅಟ್ಯಾಚ್ ಮಾಡ್ಬೋದು. ಅದನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ಪ್ರೂಫಿಗೋಸ್ಕರ. ನೆಕ್ಸ್ಟ್ ಸ್ಟೆಪ್ ಬಂದು ಪ್ರಮೋಟರ್ ಆ್ಯಂಡ್ ಪಾರ್ಟ್ನರ್ ಡೀಟೇಲ್ಸ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪ್ರಮೋಟರ್ಸ್ ಆ್ಯಂಡ್ ಪಾರ್ಟ್ನರ್ ಡೀಟೇಲ್ಸ್ ಅಂದರೆ ನೀವೇನಾದರೂ ಪ್ರೊಪ್ರೈಟರ್ಶಿಪ್ ಆದರೆ ನಿಮ್ದು ಒಬ್ರದೇ ಇರುತ್ತೆ, ಅದನ್ನ ನೀವು ಹಾಕ್ಬೇಕಾಗುತ್ತೆ. ಅದೇ ನೀವೇನಾದರೂ ಕಂಪ್ನಿ ಅಥವಾ ಸಿಸ್ಟರ್ ಕನ್ಸರ್ನ್ ಕಂಪ್ನಿ ಆ ಥರ ಇದೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಏನಿರ್ತಾರಲ್ಲ, ಅಂದರೆ ಮೀನ್ಸ್ ನೀವು ಕಂಪನಿ ನೇಮಲ್ಲಿ ಪ್ರೈವೇಟ್ ಲಿಮಿಟೆಡ್ ಅಂತ ಬಂದಾಗ ಅದಕ್ಕೆ ನೀವು ಡೈರೆಕ್ಟರ್ಸ್ ಬರ್ತಾರೆ. ಡೈರೆಕ್ಟರ್ಸ್ ಬಂದಾಗ ಏನಾಗುತ್ತೆ, ನಿಮ್ಮದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರಲ್ಲ, ಆ ಡೈರೆಕ್ಟರ್ಸ್ ಎಲ್ಲರದನ್ನು ಕೂಡ ಅದರಲ್ಲಿ ಯಾರ್ಯಾರೆಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ ಅವ್ರದ್ದು ಎಲ್ಲ ಡೀಟೇಲ್ಸ್ನು ಅದರಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಮತ್ತು ಅವ್ರದ್ದು ಕೂಡ ಪ್ಯಾನ್ ನಂಬರ್ಸ್ ಅದನ್ನೆಲ್ಲ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಆಥರೈಸ್ ಸಿಗ್ನೇಟರಿ ಅಂತ ಬರುತ್ತೆ. ಆಥರೈಸ್ ಸಿಗ್ನೇಟರಿ ಏನಪ್ಪ ಅಂತಂದರೆ ನಿಮ್ಮ ಕಂಪನಿ ನೇಮಲ್ಲಿ ಒಂದು ಡಿಜಿಟಲ್ ಸಿಗ್ನೇಚರ್ನ ರೆಡಿ ಮಾಡ್ಕೊಂಡಿರ್ಬೇಕು. ಸೊ ಆ ಡಿಜಿಟಲ್ ಸಿಗ್ನೇಚರ್ಗೆ ನೀವು ಆ ಒಂದು ಅಪ್ರೂವಲ್ನ ಹಾಕಿ ಅದನ್ನು ಸಬ್ಮಿಟ್ ಮಾಡೋ ಬಿಫೋರ್ ಸಬ್ಮಿಷನ್ ನಿಮ್ಮದು ಡಿಜಿಟಲ್ ಸಿಗ್ನೇಚರ್ ಅಥವಾ ಆಧಾರ್ ಕಾರ್ಡಿನ ಥ್ರೂ ನೀವು ಆ ಒಂದು ಇದನ್ನು ಪ್ರೊಸೆಸ್ನ ಕೂಡ ಕಂಪ್ಲೀಟ್ ಮಾಡ್ಬೋದು. ಓಕೆ, ಅಂದರೆ ನಿಮ್ಮದು ಪ್ರೊಪ್ರೈಟರ್ಶಿಪ್ ಆಗಿದ್ರೆ. ಅದೇ ನಿಮ್ದೇನಾದರೂ ಕಂಪನಿ ಅಥವಾ ಪ್ರೈವೇಟ್ ಲಿಮಿಟೆಡ್ ಏನಾದರೂ ಇದು ಸೆಕ್ಟರ್ಗಳಾಗಿದ್ದರೆ ಅದಕ್ಕೆ ನೀವು ಡಿಜಿಟಲ್ ಸಿಗ್ನೇಚರ್ DSC ಅಂತ ಹೇಳ್ತೀವಲ್ಲ, ಅದನ್ನು ಡಿಜಿಟಲ್ ಸಿಗ್ನೇಚರ್ನ ಹಾಕಿ ಅಪ್ರೂವ್ ಮಾಡಬೇಕಾಗುತ್ತೆ. ಅದು ಓನರ್ ಹೆಸರಲ್ಲಿ ಡಿಜಿಟಲ್ ಸಿಗ್ನೇಚರ್ ಇರಬೇಕು. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಬ್ಯಾಂಕ್ ಡೀಟೇಲ್ಸ್. ಓಕೆ, ನೀವು ಆ ಕಂಪ್ನಿ ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ನ ತೆರೆದಿರಬೇಕಾಗುತ್ತೆ. ಅಥವಾ ನೀವು ಪ್ರೊಪ್ರೈಟರ್ಶಿಪ್ ಆದರೆ ನಿಮ್ಮದೇ ಬ್ಯಾಂಕ್ ಡೀಟೇಲ್ಸ್ನ ನೀವು ಅದಕ್ಕೆ ಕೊಡಬೇಕಾಗುತ್ತೆ. ಏನಕ್ಕೆ ಇದೆಲ್ಲ ಬೇಕು ಅಂತಂದರೆ ನೆಕ್ಸ್ಟ್ ನೀವೇನಾದರೂ ರೀಫಂಡ್ ಆಗಿರ್ಬೋದು, ನೀವೇನೋ IT ರಿಟರ್ನ್ಸ್ ಮಾಡಿರೋ ಟೈಮಲ್ಲಿ ಅಥವಾ ಇದರಲ್ಲಿ ನಿಮಗೇನಾದರೂ ಅವ್ರ ಕಡೆಯಿಂದ GST ಇವ್ರ ಕಡೆಯಿಂದ ನಿಮಗೆ ರೀಫಂಡ್ ಬರಬೇಕು ಅಂತಂದರೆ ಸೇಮ್ ಬ್ಯಾಂಕಿಗೆ ಮೀನ್ಸ್ ನೀವು ಯಾವುದು ಆ ಬ್ಯಾಂಕ್ನ ರಿಜಿಸ್ಟರ್ ಮಾಡಿರ್ತೀರಲ್ಲ, ಸೊ ಆ ಬ್ಯಾಂಕಿಗೆ ಅದು ಟ್ರಾನ್ಸಾಕ್ಷನ್ನ ಅವರು ಮಾಡ್ತಾರೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದು ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸಸ್. ಓಕೆ, ಅಂದರೆ ನಿಮ್ಮದು ಪ್ಲೇಸಸ್ ನೀವು ಎಲ್ಲೆಲ್ಲೆಲ್ಲ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ, ಯಾವ್ಯಾವ ಪ್ಲೇಸಲ್ಲಿ ಮಾಡಬೇಕು ಅಂತಿದ್ದೀರಾ. ಫಾರ್ ಎಕ್ಸಾಂಪಲ್ ನೀವು ಒಂದಕ್ಕಿಂತ 2-3 ಬ್ರಾಂಚ್ ಆಗಿರ್ಬೋದು, ಅಥವಾ ಏನು ನೀವು ಮಾಡ್ತಾ ಇರೋ ಬ್ರಾಂಚ್ಗೆ ಆದ್ರೂ ನೀವು ಅದ್ರದ್ದು ರಿಲೇಟೆಡ್ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ಆವಾಗಲೇ ಹೇಳಿರೋ ಪ್ರಕಾರ ರೆಂಟಲ್ ಅಗ್ರಿಮೆಂಟ್ ಇರಬೇಕು. ಅದು ರೆಂಟಲ್ ಅಗ್ರಿಮೆಂಟ್ ಇದ್ದರೆ ಅದ್ರ ಜೊತೆಗೆ ಎಲೆಕ್ಟ್ರಿಸಿಟಿ ಬಿಲ್ ಇರಬೇಕು. ಎಲೆಕ್ಟ್ರಿಸಿಟಿ ಬಿಲ್ ಯಾವ ಥರ ಇರಬೇಕಪ್ಪ ಅಂತಂದರೆ ನಿಮ್ದು ರೆಂಟಲ್ ಅಗ್ರಿಮೆಂಟಲ್ಲಿ ಏನೇನು ಇರುತ್ತಲ್ಲ ಅದೇ ಹೆಸರಲ್ಲಿ ಮೀನ್ಸ್ ಅವ್ರ ಹೆಸರಲ್ಲೇ ಅದೇ ಓನರ್ ಹೆಸರಲ್ಲೇ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಇರಬೇಕಾಗಿರುತ್ತೆ. ಮತ್ತು ಅದಕ್ಕೆ ರಿಲೇಟೆಡ್ ಆಗಿರೋ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್, ಪ್ರಾಪರ್ಟಿ ಟ್ಯಾಕ್ಸ್ ಏನು ಪೇ ಮಾಡಿರ್ತೀರಲ್ಲ ಆ ಪ್ರಾಪರ್ಟಿ ಟ್ಯಾಕ್ಸ್ ಇದನ್ನು ಕೂಡ ಪ್ರೂಫ್ ಕೂಡ ನೀವು ಅಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಓಕೆ, ಯು ವಿಲ್ ಆಲ್ಸೋ ನೀಡ್ ಟು ಸೆಲೆಕ್ಟ್ ದ ಟೈಪ್ ಆಫ್ ರಿಜಿಸ್ಟ್ರೇಷನ್ ಯು ರಿಕ್ವೈರ್ಡ್. ರೆಗ್ಯುಲರ್ ಟ್ಯಾಕ್ಸ್ ಪೇಯರ್, ಕಾಂಪನ್ಸೇಷನ್ ಸ್ಕೀಮ್ ಅಂಡ್ ಕ್ಯಾಶುವಲ್ ಟ್ಯಾಕ್ಸ್ ಪೇಯರ್. ಅಂದರೆ ನಿಮಗೆ ಟೈಪ್ ಆಫ್ ಅಲ್ಲಿ ಟ್ಯಾಕ್ಸ್ ಪೇಯರ್ ಅಂತ ಬರುತ್ತೆ. ಅದರಲ್ಲಿ ನೀವು ಯಾವ ರೆಜಿಮಲ್ಲಿ ಬರ್ತೀರಾ ಅಂತ ನೀವಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಬಂದು ಒಂದು ಡಾಕ್ಯುಮೆಂಟ್ಸ್. ಈಗೇನು ನಾವು ಮೇಲೆಲ್ಲ ಹೇಳಿದ್ನಲ್ಲ ಅದೇ ಸ್ಟೆಪ್ಸಿಗೆ ನೀವು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನೀವೇನೇನೆಲ್ಲ ಕೇಳ್ತೀರಾ ಅದನ್ನು. ಓಕೆ,
ಅದಕ್ಕೆ ರಿಲೇಟೆಡ್ ಆಗಿ ನೀವು ಅವಾಗಲೇ ಹೇಳಿರೋ ಪ್ರಕಾರ GST ನಂಬರಿಗೆ ಒಂದು ಪ್ಯಾನ್ ನಂಬರ್ ಬೇಕಾಗುತ್ತೆ. ಓಕೆ, ನೀವು ಪ್ಯಾನ್ ನಂಬರ್ನ ಅಟ್ಯಾಚ್ ಮಾಡಬೇಕು. ಅದಕ್ಕೆ ಆಥರೈಸ್ ಮೀನ್ಸ್ ಪ್ರೊಪ್ರೈಟರ್ಶಿಪ್ ಆದರೆ ಆಧಾರ್ ಕಾರ್ಡ್ ಪ್ರೂಫ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಮತ್ತೆ ಅಡ್ರೆಸ್ ಪ್ರೂಫಿಗೆ, ಬಿಸ್ನೆಸ್ ಪ್ರೂಫಿಗೋಸ್ಕರ ರೆಂಟಲ್ ಅಗ್ರಿಮೆಂಟು ಅಥವಾ ಎಲೆಕ್ಟ್ರಿಸಿಟಿ ಬಿಲ್ಸ್ನ ಅಟ್ಯಾಚ್ ಮಾಡಬೇಕು. ಮತ್ತೆ ಬ್ಯಾಂಕ್ ಪ್ರೂಫಿಗೋಸ್ಕರ ನೀವು ಬ್ಯಾಂಕ್ ಸ್ಟೇಟ್ಮೆಂಟು ಅಥವಾ ಚೆಕ್ಕು ಅಥವಾ ಏನು ಹೆಸರಲ್ಲಿ ಒಂದು ಇದಿರುತ್ತಲ್ಲ ಅದನ್ನ ಕೂಡ ಬ್ಯಾಂಕ್ ಪ್ರೂಫಿಗೆ ನೀವು ಸ್ಟೇಟ್ಮೆಂಟ್ ಆಗಿರ್ಬೋದು, ಚೆಕ್ ಬುಕ್ ಆಗಿರ್ಬೋದು ಅಥವಾ ಪಾಸ್ಬುಕ್ ಅದನ್ನ ನೀವು ಅವರಿಗೆ ಪ್ರೊವೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಿಸ್ನೆಸ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂದರೆ ನೀವೇನಾದರೂ ಟ್ರೇಡ್ ಲೈಸೆನ್ಸ್ ಆ ಥರ ಏನಾದರೂ ನಿಮ್ದು ಇದ್ರೆ, ನಿಮ್ಮ ಕಂಪ್ನಿ ಹೆಸರಲ್ಲಿ ಏನಾದರೂ ನೀವು ಇದಕ್ಕೆ ಮುಂಚೆ ಟ್ರೇಡ್ ಲೈಸೆನ್ಸ್ ಏನಾದ್ರು ತಗೊಂಡಿದ್ರೆ ಆ ಬಿಸ್ನೆಸ್ಸಿಗೆ ಪ್ರೂಫ್ ಆಗಿ ನೀವು ಆ ಒಂದು ಟ್ರೇಡ್ ಲೈಸೆನ್ಸ್ನ ಅಟ್ಯಾಚ್ ಮಾಡ್ಬೋದಾಗುತ್ತೆ. ಮತ್ತೆ ಡಿಜಿಟಲ್ ಸಿಗ್ನೇಚರ್ಗೆ ಒಂದು ಸರ್ಟಿಫಿಕೇಟ್, ಏನು ಕಂಪನಿ ಅಥವಾ LLP ಅಲ್ಲಿ ಸರ್ಟಿಫಿಕೇಟ್ ತಗೊಂಡಿರ್ತೀರಲ್ಲ ಅದನ್ನು ಕೂಡ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ಇದಿಷ್ಟು ಮಾಡಿದ ನಂತರ ನಿಮಗೆ 6ನೇ ಸ್ಟೆಪ್ಸ್ ಬರುತ್ತೆ. ಅಲ್ಲಿ ಬಂದು ವೆರಿಫಿಕೇಶನ್ ಅಂಡ್ ಸಬ್ಮಿಷನ್. ಆಫ್ಟರ್ ಅಪ್ಲೋಡಿಂಗ್ ದ ಡಾಕ್ಯುಮೆಂಟ್ಸ್ ದ ಫೈನಲ್ ಸ್ಟೆಪ್ ಇಸ್ ವೆರಿಫಿಕೇಶನ್ ಆಫ್ ಅಪ್ಲಿಕೇಶನ್ ಥ್ರೂ ಐದರ್ ಎಲೆಕ್ಟ್ರಾನಿಕ್ ವೆರಿಫಿಕೇಶನ್ ಅಂದರೆ EVC, ಸೆಂಟರ್ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಆರ್ ಇಮೇಲ್ ಅಂತ ಇದೆ. ಅಂದರೆ ನಿಮಗೆ ಇಮೇಲ್ ಥ್ರೂ ಅಥವಾ ಮೊಬೈಲ್ ಇದ್ರ ಥ್ರೂ ನೀವು OTP ತಗೊಂಡು ಅದನ್ನು ವೆರಿಫೈ ಮಾಡ್ಬೋದು. ಅಥವಾ ನಿಮ್ಮದು ಡಿಜಿಟಲ್ ಸಿಗ್ನೇಚರ್ ಏನಿದೆಯೋ ಆ ಡಿಜಿಟಲ್ ಸಿಗ್ನೇಚರ್ನ ಹಾಕ್ಬಿಟ್ಟು ನೀವು ಇದನ್ನು ವೆರಿಫೈ ಮಾಡ್ಬೋದಾಗುತ್ತೆ. ಓಕೆ, ಒನ್ಸ್ ಯು ಸಬ್ಮಿಟೆಡ್ ಯು ವಿಲ್ ಆಲ್ಸೋ ರಿಸೀವ್ ದ ಅಕ್ನಾಲೆಜ್ಮೆಂಟ್ ನಂಬರ್. ದ ಅಪ್ಲಿಕೇಶನ್ ವಿಲ್ ಬಿ ಪ್ರೊಸೆಸ್ ಆ್ಯಂಡ್ ವಿತಿನ್ ಎ ಫ್ಯೂ ಡೇಸ್. ಅಂದರೆ ನೀವು ಏನು ಮೊದಲು ಥರ ತಿಂಗಳಾನ್ಗಟ್ಲೆ ಅಲ್ದಾಡೋ ಅವಶ್ಯಕತೆ ಇಲ್ಲ. ನಿಮ್ಮದು ಒಂದು 6 to 7 ವರ್ಕಿಂಗ್ ಡೇಸ್ ಅಂದರೆ ಒಂದು ವೀಕ್, 1.5 ವೀಕ್ ಅಂದರೆ ಒಂದು 15 ಡೇಸ್ ಒಳಗಡೆ ನಿಮಗೆ GST ನಂಬರ್ ಅದು ಬಂದಿರುತ್ತೆ. ಓಕೆ, ಅದು ಯಾವ ಥರ ಬರುತ್ತೆ ಅನ್ನೋದು ಒಂದು ಫಾರ್ಮೆಟ್ ಇಲ್ಲಿ ಹಾಕಿದ್ದೀನಿ, ನೋಡ್ತಿದ್ದೀರಲ್ಲ. ಇಲ್ಲಿ ಫಾರ್ಮ್ 6 ಅಂತ ಬರುತ್ತೆ. ಅದರಲ್ಲಿ ನೀವು ಲೀಗಲ್ ನೇಮ್ ಇರುತ್ತೆ, ಕಂಪ್ನಿ ನೇಮ್ ಇರುತ್ತೆ, ಮತ್ತೆ ಟ್ರೇಡ್ ಏನಾದರೂ ನೀವು ಕಂಪ್ನಿ ನೇಮ್ ಅಥವಾ ನಿಮ್ಮದು ಪ್ರೊಪ್ರೈಟರ್ಸ್ ಇದಾಗಿದ್ರೆ ಅವ್ರದ್ದು ಕಂಪ್ನಿ ಓನರ್ ನೇಮ್ ಇರುತ್ತೆ. ಆಮೇಲೆ ಅಡ್ರೆಸ್ ಏನಾದರೂ ನಿಮ್ಮದು ಕಂಪನಿದ ಅಡ್ರೆಸ್ ಏನಾದರೂ ಮೆನ್ಷನ್ ಮಾಡಬೇಕು ಅನ್ನೋದಿದೆ. ಅಡಿಷನಲ್ ಟ್ರೇಡ್ ನೇಮ್ಸ್ ಅಂದರೆ ನೀವು ಬಿಸ್ನೆಸ್ ಜೊತೆ ನೀವು ಬೇರೆ ಏನಾದರೂ ಬಿಸ್ನೆಸ್ನ ಆ್ಯಡ್ ಮಾಡ್ತೀರಾ ಅನ್ನೋದಿದ್ರೆ ನೀವು ಅಲ್ಲಿ ಏನು ಎಂಟರ್ ಮಾಡಿರ್ತೀರಲ್ಲ ಅದು ಕೂಡ ಇಲ್ಲಿ ಬರುತ್ತೆ. ನೀವು ಟೈಪ್ ಆಫ್ ಬಿಸ್ನೆಸ್ ಯಾವುದು, ಪ್ರೈವೇಟ್ ಲಿಮಿಟೆಡ್, ಎಂಟರ್ಪ್ರೈನರ್, ಆ ಥರ ನೀವು ಇದನ್ನು ಎಂಟ್ರಿ ಮಾಡಬೇಕು. ಆಮೇಲೆ ಇಲ್ಲಿ ಅಡ್ರೆಸ್, ಪ್ಲೇಸ್ ಆಫ್ ಬಿಸ್ನೆಸ್ ಪ್ಲೇಸಸ್ ಅಂತ ಇದೆಯಲ್ಲ ಅಲ್ಲಿ ನಿಮ್ಮದು ಯಾವ ಪ್ಲೇಸಲ್ಲಿ ನಿಮ್ಮದು ಬಿಸ್ನೆಸ್ ಇದೆ ಅಂತ ಏನು ರಿಜಿಸ್ಟರ್ ಮಾಡಿದ್ದೀರೋ ಅದಷ್ಟು ಅಲ್ಲಿ ಎಂಟರ್ ಬಂದಿರುತ್ತೆ. ಇನ್ನು ಬೇಕಾದ್ರೆ ನೀವು ಒಂದ್ಸರಿ ಚೆಕ್ ಮಾಡ್ಕೋಬೋದು. ಡೇಟ್ ಆಫ್ ಲಯಬಿಲಿಟೀಸ್ ಅಂದರೆ ನೀವು ಯಾವತ್ತಿಂದ ಎಲ್ಲಿವರೆಗೂ ಅದು ಸರ್ಟಿಫಿಕೇಟ್ ವ್ಯಾಲಿಡ್ ಇರುತ್ತೆ ಅಂತ ನಿಮಗೆ ತೋರಿಸುತ್ತೆ. ಇಲ್ಲಿ ಯಾವಾಗ ಅದು ನಿಮಗೆ ಇಶ್ಯೂ ಮಾಡಿದ್ದಾರೆ ಅಂದರೆ ನಿಮಗೆ ಯಾವಾಗ ಅದು ಸರ್ಟಿಫಿಕೇಟ್ ಇಶ್ಯೂ ಆಗಿದೆ ಅಂತ ಇಲ್ಲಿ ಬರುತ್ತೆ. ಮತ್ತು ನೀವು ಯಾವ LVOಗೆ ಸೇರ್ತೀರಾ ಇಲ್ಲಿದೆ ನೋಡಿ. ನಿಮ್ಮದು ಜುಡಿಸ್ಟ್ರಿಕ್ಷನ್ ಆಫೀಸ್ ಯಾವ LVOಗೆ ಸೇರುತ್ತೆ ಅಂದರೆ ಲೋಕಲ್ ವ್ಯಾಟ್ ಆಫೀಸ್ ಯಾವ ಲೋಕಲ್ ವ್ಯಾಟ್ ಆಫೀಸಿಗೆ ಸೇರುತ್ತೆ ಅನ್ನೋದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಓಕೆ, ಇದಿಷ್ಟು GST ಸರ್ಟಿಫಿಕೇಟ್ನ ಯಾವ ಥರ ಪಡ್ಕೊಳೋದು ಆನ್ಲೈನಲ್ಲಿ ಅಂತ. ಇದೇ ಥರ ಈ ಇನ್ಫಾರ್ಮೇಷನ್ ನಿಮಗೆ ಯಾರಿಗಾದ್ರೂ ಇಷ್ಟ ಆಗಿದೆ, ಇದೇ ಥರ ಯಾರಿಗಾದ್ರೂ GST ಸರ್ಟಿಫಿಕೇಟ್ನ ಬೇಕು ಅನ್ನೋರು ದಯವಿಟ್ಟು ನಿಮ್ಮ ಕೆಳಗಡೆ ನನಗೆ ಕಾಮೆಂಟ್ ಮಾಡಿ, ಅಥವಾ ನಿಮಗೆ ಯಾವುದೇನಾದರೂ ಕನ್ಫ್ಯೂಷನ್ ಇದೆ ಅಥವಾ ಇದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಬೇಕು ಅಂತಂದರೆ ನನಗೆ ಟೆಕ್ಸ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಲ್ ಬ್ರೋ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.